ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮೊದಲನೇದಾಗಿ ನಾವು ಈ ಸರಣಿಯನ್ನು ಶುರು ಮಾಡಬೇಕಾದ್ರೆ ಯಾರನ್ನ ಗೆಸ್ಟ್ ಆಗಿ ಕರಿಬೇಕು ಅಂತ ಅಂದ್ಕೊಂಡಾಗ ನನಗೆ ಬೇರೆ ಥಾಟ್ಸೇ ಬಂದಿಲ್ಲ. ಫಸ್ಟ್ ಅನಿಸಿದ್ದೆ ನಮ್ಮ ಮೈಸೂರವರೇ ಆದ ಅಡ್ವೊಕೇಟ್ ಸುಮನಾ ಮ್ಯಾಮನ್ ಕರಿಯೋಣ ಅಂತ. ಇವರು 38-40 ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿದ್ದಾರೆ. ವೃತ್ತಿ ಹಾಗೂ ಪ್ರವೃತ್ತಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಮುಂದೆ ಸಾಗಬೇಕು ಅನ್ನೋದನ್ನ ಫಸ್ಟ್ ನಾವು ಇವರಿಂದ ಕಲಿಬೇಕಾಗಿದೆ. ಹಲವಾರು ಚಿಂತನೆಗಳು, ಮಹಿಳಾ ಪರ ಹೋರಾಟಗಳು ಹಾಗೂ ವುಮೆನ್ ಎಂಪವರ್ಮೆಂಟ್ ಮೇಲೆ ಕೆಲಸ ಮಾಡ್ತಾ ಅಡ್ವೊಕಸಿಯಲ್ಲೂ ಕೂಡ ಒಂದು ಸಕ್ಸಸ್ಸನ್ನು ಕಾಣ್ತಾ ಇಷ್ಟು ವರ್ಷ ಬಂದಿದ್ದಾರೆ. ಆಂಟಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾನು ನಿಮಗೆ ಸಾರಿ ಕೇಳ್ಕೊಬಿಡ್ತೀನಿ, ಯಾಕಂದರೆ ವೀಕ್ಷಕರಿಗೂ ಹೇಳಬೇಕು, ಇವರು ಮತ್ತು ನನ್ನ ಅಪ್ಪ ಮುಂಚೆಯಿಂದನೂ ಫ್ರೆಂಡ್ಸು. ಅಂದರೆ ಅವರು ಕಾಲೇಜ್ ಡೇಸಲ್ಲಿ ಇದ್ದಾಗಿಂದನೂ ಸ್ನೇಹಿತರು. ಅದಕ್ಕಾಗಿ ನಾನು ಚಿಕ್ಕವಳಿಂದ ನೋಡ್ತಾ ಬರ್ತಿರೋದ್ರಿಂದ ಅವ್ರನ್ನ ಸುಮನಾ ಆಂಟಿ ಅಂತ ಕರಿತೀನಿ. ಮೇಡಮ್ ಅಂತ ಕರೆದ್ರೆ ಬಹುಶಃ ಅದೊಂಥರ ತುಂಬ ಆರ್ಟಿಫಿಷಿಯಲ್ ಫೀಲ್ ಆಗುತ್ತೇನೋ. ನೀವು ಇಷ್ಟು ವರ್ಷಗಳ ನಿಮ್ಮ ವೃತ್ತಿ ಜೀವನ ನೋಡ್ತಾ ಬರ್ತಿದ್ದೀರ, ಸುಮಾರು 38 ವರ್ಷಗಳಲ್ಲಿ. ಈಗಿನ ನಮ್ಮ ಓವರಾಲ್ ಸೊಸೈಟಿ ಅಥವಾ ಒಂದು ಸಿಸ್ಟಮ್ ಹೇಗಿದೆ ಅಂತ ಅನಿಸುತ್ತೆ? ಅಂದರೆ ನಾನು ಎರಡು ಥರದಲ್ಲಿ ಹೇಳ್ಬೋದು ಅನಿಸುತ್ತೆ. ಒಂದು ವೃತ್ತಿಯಲ್ಲಿ, ಇನ್ನೊಂದು ನಾವು ಕಾರ್ಯನಿರ್ವಹಿಸ್ತಿರುವಂತಹ ಮಹಿಳಾ ಕ್ಷೇತ್ರ ಇದೆಯಲ್ಲ, ಆ ಎರಡರಲ್ಲೂ ಹಿಂದೆ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಹೆಚ್ಚು ನಾನು ಯಾವತ್ತು ಕ್ರಿಮಿನಲ್ ಕೋರ್ಟ್ಗಳಿಗೆ ನಾನು ಇಚ್ಛೆ ಪಟ್ಟೋಳಲ್ಲ, ಕ್ರಿಮಿನಲ್ ಕೇಸಸ್ ತಗೊಳಕ್ಕೆ. ಮತ್ತೆ ನಾನು ಯಾವಾಗಲೂ ಸಿವಿಲ್ಲು, ಅದರಲ್ಲೂ ಕೌಟುಂಬಿಕ ವಿಚಾರಗಳಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಕೌಟುಂಬಿಕ ನ್ಯಾಯಾಲಯಗಳು ಅಂತ ಇರಲಿಲ್ಲ. ಮತ್ತು ನಮ್ಮ ಸಿವಿಲ್ ಕೋರ್ಟ್ಗಳು ಏನಿದೆ ಅದರಲ್ಲೇ ನಾವು ಅಂತಹ ಪ್ರಕರಣಗಳನ್ನ ದಾಖಲಿಸ್ತಾ ಇದ್ವು ಸೀನಿಯರ್ ಸಿವಿಲ್ ಜಡ್ಜ್ಗಳ ಮುಂದೆ. ಮತ್ತು ಈ ಜೀವನಾಂಶದ ವಿಚಾರ ಬಂದಾಗ ಅಲ್ಲಿ CRPC 125 ಪ್ರಾವಿಷನ್ ಇತ್ತಲ್ಲ ಹಿಂದೆ, ಗೊತ್ತಲ್ಲ, ಅದನ್ನು ಕ್ರಿಮಿನಲ್ ಕೋರ್ಟ್ಗಳಲ್ಲೇ ಆ ಅರ್ಜಿಗಳನ್ನ ಹಾಕಬೇಕಾಗ್ತಾ ಇತ್ತು ನಾವು. ಇದು ವೃತ್ತಿಯ ಒಂದು ಇದರಲ್ಲಿ ನಾವು ಈ ಕೌಟುಂಬಿಕ ವಿಚಾರ ಇವುಗಳೆಲ್ಲ, ಯಾಕೆಂದರೆ ಆಗ ಈ ಕೌಟುಂಬಿಕ ನ್ಯಾಯಾಲಯದ ಪ್ರಶ್ನೆಗಳು ಬರ್ತಿರಲಿಲ್ಲ, ಮತ್ತು ಇಷ್ಟು ಪ್ರಕರಣಗಳು ದಾಖಲಾಗ್ತಿರಲಿಲ್ಲ. ಮತ್ತು ಕುಟುಂಬ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಂತ ನಾವೇನು ಹೇಳ್ತೀವಿ, ಆಗ ನಾವು ನೋಡ್ತಾ ಇದ್ದದ್ದಕ್ಕೂ ಈಗಲಿಗೂ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಯಾವ ಥರ? ಆಗ ನಾವು ಕುಟುಂಬದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದ ರೀತಿ ಹೇಗಿತ್ತು ಅಂತ ಅಂದರೆ, ಏನಾದರೂ ಆ ಸಮಸ್ಯೆಗಳು ಬಂದರೆ ಗಾದೆಗಳೆಲ್ಲ ಹೇಳ್ತಾರಲ್ಲ, ಏನು ಉಂಡು ಮಲ್ಗ ತನಕ ಸಮಸ್ಯೆಗಳು, ಅಥವಾ ಇದನ್ನು ಹೊರಗೆ ಹಾಕುವಂತಹದ್ದು ಇದೆಯಲ್ಲ, ಮನೆ ಒಳಗಿನ ಗುಟ್ಟು, ವ್ಯಾಧಿ ರಟ್ಟು, ಇದೆಲ್ಲ ಇಂತಹ ಒಂದು ಗಾದೆಗಳು, ಈ ಥರದ್ದು ಏನಿದೆ ಆ ಒಂದು ಹಿನ್ನೆಲೆಯಲ್ಲೇ ಕುಟುಂಬದ ಜೀವನವನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ವಿ. ಆವತ್ತಿನ ದಿನಕ್ಕೆ ಏನಾಗ್ತಿತ್ತಪ್ಪ ಅಂದರೆ, ಗಂಡ ಹೆಂಡತಿ ಜಗಳ ಅಂತೆ ಅನ್ನುವಂತಹದ್ದು ಅಂತೆ ಕಂತೆ ಎಲ್ಲೋ ಊಹಾಪೋಹಗಳ ಮಾತುಗಳು. ಆದರೆ ಪ್ರತಿಯೊಂದು ಅವತ್ತಿಗೂ ಸಹ ಕುಟುಂಬದ ಒಳಗೆ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಇದ್ದೇ ಇತ್ತು. ಕೆಲವ್ರ ಕುಟುಂಬದಲ್ಲಿ ತೀವ್ರತರವಾಗಿರ್ತಿತ್ತು, ಕೆಲವು ಕುಟುಂಬಗಳ ಸಮಸ್ಯೆಗಳು ಬಹಳ ಬಗೆಹರಿಸಿಕೊಳ್ಳಬಹುದಾದಂಥ ಸಮಸ್ಯೆಗಳಾಗಿದ್ದರೆ, ಇನ್ನು ಕೆಲವು ಕುಟುಂಬಗಳು ಅದು ಒನ್ ವೇ ಅಂತೀವಲ್ಲ, ಅದು ಅವರು ಹೇಳಿದ್ದೇ ವೇದವಾಕ್ಯ. ಯಾರೋ ಆ ಮನೆಯೊಳಗೆ ಒಬ್ಬ ಪುರುಷನೋ ಮಹಿಳೆನೋ ಯಾರೋ ಅದನ್ನು ಯಜಮಾನಿಕೆಯನ್ನು ತೆಗೆದುಕೊಂಡು ಇದು ಮಾಡ್ತಿದ್ರು, ಅವ್ರು ಹೇಳಿದ್ದೇ ವೇದವಾಕ್ಯ, ಇನ್ನು ಉಳಿದವರೆಲ್ಲ ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು, ಈ ರೀತಿಯಾದಂತಹದನ್ನ ನಾವು ನೋಡ್ತಾ ಇದ್ವು. ಆದರೆ ಸಮಸ್ಯೆಗಳು ಇರಲಿಲ್ಲ, ಇತ್ತು, ಆಗಲೂ ಇತ್ತು, ಇವಾಗೇನಿದೆ ಆಗಲೂ ಇತ್ತು. ಆದರೆ ಧ್ವನಿ ಎತ್ತದ ವರ್ಗ ಬಹಳ ಇತ್ತು. ಧ್ವನಿ ಎತ್ತದ, ಸಮಸ್ಯೆಗಳನ್ನು ಹೊರಗೆ ಹಾಕದಂತಹ ಈ ಒಂದು ವರ್ಗ ಏನಿತ್ತು, ಅವರು ಯಾವತ್ತೂ ತಾವು ಅದಕ್ಕೆ ನಾನಾ ಕಾರಣಗಳಿರಬಹುದು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗದೆ ಅವಲಂಬನೆಯಲ್ಲಿ ಇದ್ದದ್ರಿಂದ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಇರಬಹುದು, ಅಥವಾ ಅವರು ಸ್ವಾವಲಂಬಿಗಳಾಗಿದ್ದರೂ ಆರ್ಥಿಕವಾಗಿ ಎಲ್ಲಿಯೋ ಸಮಾಜದ ವಿಚಾರದಲ್ಲಿ ನನ್ನನ್ನು ಸಮಾಜ ನನ್ನನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬಹುದು ಅನ್ನುವಂತಹ ಕಾರಣದಿಂದ ಇರ್ಬೋದು. ಹೀಗಾಗಿ ಈ ಸಮಸ್ಯೆಗಳು ಇವತ್ತೇನು ನಾವು ನೋಡ್ತೀವಿ ಅವತ್ತಿಗೂ ಇದ್ದರೂ ಸಹ ಹೊರಗೆ ಬರದೆ ಒಳಗೇನೆ ಅದನ್ನು ಅಲ್ಲಲ್ಲಿಯೇ ನೋವುಗಳನ್ನು ಏಕಾಂಗಿಯಾಗಿ ಅನುಭವಿಸುವಂತಹದ್ದು, ಅಥವಾ ತಮ್ಮ ಹತ್ತಿರದಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದದ್ದು, ಅಥವಾ ಇದಕ್ಕೆ ಪರಿಹಾರ ಇಲ್ಲ ಅಂತ ಮೌನವಾಗ್ತಾ ಇದ್ದದ್ದು, ಇಂತಹದನ್ನು ನಾವು ಆವಾಗ ಜಾಸ್ತಿ ನೋಡ್ತಾ ಇದ್ವು. ಆದರೆ ನಂತರ ಬಹಳ ಬದಲಾವಣೆ ಆಗ್ತಾ ಹೋಯಿತು. ಅದರಲ್ಲೂ ನಾವು ಹೇಗೆ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ ಅಂದರೆ,
ಜಾಗತೀಕರಣ ಇರ್ಬೋದು ಅಥವಾ ಒಂದು ಮುಕ್ತವಾದಂತಹ ವಾತಾವರಣ ಸಮಾಜದಲ್ಲಿ ಹೇಗೆ ಆಗ್ತಾ ಹೋಯಿತು, ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳು ಕುಟುಂಬದ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾ ಹೋಯಿತು. ಮತ್ತು ನಮಗೆ ಅರಿವಿಲ್ಲದಂತೆ ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬ, ಅದರಲ್ಲೂ ವಿಭಕ್ತ ಕುಟುಂಬದಲ್ಲಿಯೂ ಒಂದು ಪ್ರತ್ಯೇಕ ಕುಟುಂಬಗಳಾಗಕ್ಕೆ ಶುರು ಆಯಿತು. ನ್ಯೂಕ್ಲಿಯರ್ ಫ್ಯಾಮಿಲಿಲೂ ಇನ್ನೂ ಚಿಕ್ಕದು, ತುಂಬ ಚಿಕ್ಕದು. ಯಾಕೆಂದರೆ ನಾವು ನೋಡ್ತಾ ಇದ್ದದ್ದು ಅಜ್ಜಿ ತಾತ ದೊಡ್ಡಪ್ಪಂದ್ರು ಚಿಕ್ಕಪ್ಪಂದ್ರುಗಳು, ಆ ಕುಟುಂಬಗಳು, ಅತ್ತೆ ಮಾವ ಅದೆಲ್ಲ ಹೋಗಿ ಕೊನೆಗೆ ತಂದೆ ತಾಯಿ, ಮಗ ಸೊಸೆ ಅಥವಾ ಮಗಳು ಅಳಿಯ ಮೊಮ್ಮಕ್ಕಳು ಇಷ್ಟು. ಆಮೇಲೆ ನಂತರದ ಕುಟುಂಬಗಳಂತೂ ಕೇವಲ ಗಂಡ ಹೆಂಡತಿ ಒಂದು ಮಗು. ಈ ರೀತಿಯಾದಂತಹ ಇದಕ್ಕೆ ಯಾವತ್ತೂ ನಾವು ಕಡಿಮೆ ಮಾಡ್ತಾ ಹೋದ್ವು ಕುಟುಂಬದ ಒಂದು ವ್ಯಾಪ್ತಿಯನ್ನು. ಆ ನಂತರ ಸಮಸ್ಯೆಗಳನ್ನು ಮತ್ತು ನೋಡುವಂತಹ ರೀತಿಗಳು ಬೇರೆ ಆಯಿತು. ಮತ್ತು ಇದು ಅನಿವಾರ್ಯ ಅಲ್ಲ ಅನ್ನುವಂತಹದ್ದು ಪ್ರಶ್ನೆ ಇನ್ನೊಂದು ವರ್ಗದಲ್ಲಿ ಶುರು ಆಯಿತು. ಇಷ್ಟು ನೋವನ್ನು ಅನುಭವಿಸ್ಕೊಂಡು ಇರಬೇಕಾಗಿಲ್ಲ ನಾವು ಅನ್ನುವಂತಹ ಒಂದು ಮನೋಭಾವನೆ ಶುರುವಾಯಿತು. ಅಯ್ಯೋ, ನಾನು ಸ್ವಾವಲಂಬಿಯಾಗಿಯೂ ನಾನು ಯಾಕೆ ಇದನ್ನು ಈ ಥರ ಯೋಚಿಸ್ತಾ ಕೂತ್ಕೊಂಡೆ, ನಾನು ಯಾತಕ್ಕೆ ಇನ್ನೊಂದು ರೀತಿಯಲ್ಲಿ ನನ್ನ ದೃಷ್ಟಿಕೋನವನ್ನು ಹರಿಸಲಿಲ್ಲ ಅನ್ನೋದು ಶುರು ಆಯಿತು. ಮತ್ತು ಮುಂದೆ ಬಂದಂತಹ ಒಂದು ಯುವಜನಾಂಗದ ರೀತಿ ನೀತಿಗಳನ್ನ ನೋಡ್ತಾ ಅದರಿಂದ ಪಾಠ ಕಲಿತವರು ಜಾಸ್ತಿ ಆದವು. ನಮ್ಮಂತಹ ನಾವು ಈ ಕಡೆಗೆ ತೀರಾ 60ರ ದಶಕಕ್ಕೂ ಮುಂಚೆಯವರು ಅಲ್ಲ, ತೀರಾ 2000ದ ನಂತರದವರು ಅಲ್ಲ, ಈ ಮಧ್ಯದ ವರ್ಗದಲ್ಲಿ ಇದ್ವಲ್ಲ ನಾವು. ಅಂದರೆ ಆಣೆ ಕಾಲ ಕೋಟಿ ಕಾಲ ಎರಡನ್ನೂ ನೋಡಿದವರು, ಅಂದರೆ ಆಣೆಗಳನ್ನ ನೋಡಿದವರು ಮತ್ತು ಕೋಟಿಗಳನ್ನ ನೋಡಿದವರು ಏನಿದೆ, ಇದ್ರ ಮಧ್ಯದ ಕಾಲದಲ್ಲಿ ಇದ್ದವ್ರು ನಾವು. ಈ ನಮ್ಮ ಒಂದು ತಲೆಮಾರುಗಳು ಏನಿದೆ, ನಾವು ನಮ್ಮ ಮುಂದಿನ ಯುವ ಪೀಳಿಗೆಗಳನ್ನ ನೋಡಿದಾಗ ನಾವು ನಮ್ಮ ಸಮಸ್ಯೆಗಳನ್ನ ಅಯ್ಯೋ ನಾವು ಯಾಕೆ ಆ ದೃಷ್ಟಿಕೋನದಲ್ಲಿ ನೋಡಲೇ ಇಲ್ಲ, ನನಗಾಗಿ ನಾನು ಯಾಕೆ ಯೋಚಿಸ್ಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಮಗೇನಾಗತ್ತೆ, ನ್ಯಾಯಾಲಯಗಳಲ್ಲೂ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕಾಗಿ ವಿಶೇಷವಾಗಿ ಕೌಟುಂಬಿಕ ನ್ಯಾಯಾಲಯಗಳೇ ಪ್ರಾರಂಭ ಆಗಿಬಿಟ್ವು. 2004ರ ಹೊತ್ತಿಗೆಲ್ಲ ನಮಗೆ ಪ್ರಾರಂಭ ಆಯಿತು. ಕಾನೂನುಗಳು ಕಾಯ್ದೆಗಳು ಬಹಳ ಬದಲಾವಣೆಗಳಾಗ್ತಾ ಹೋಯಿತು. ಸೊ ನಾವು ಕೆಲಸ ಮಾಡ್ತಿರುವಂತಹ ಮಹಿಳಾ ಕ್ಷೇತ್ರದಲ್ಲೂ ಏನು ಬದಲಾವಣೆಗಳು ನೋಡಿದ್ವೋ ಆ ಬದಲಾವಣೆಗಳ ಪರಿಣಾಮ ನಾವು ನ್ಯಾಯಾಲಯಗಳಲ್ಲೂ ನೋಡ್ತಾ ಹೋದ್ವು. ಹೀಗೆ ಆ ಎರಡೂ ರೀತಿ ಸಮಸ್ಯೆ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ನೋಡುವ ದೃಷ್ಟಿಕೋನಗಳು ಮಾತ್ರ ನಮ್ಮದು ಬದಲಾವಣೆ. ಹೆಣ್ಮಕ್ಳು ಸ್ವಾವಲಂಬಿ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಎಜುಕೇಷನ್ ಕೊಟ್ಟ ಮೇಲೆ ಈ ಥರ ಡಿವೋರ್ಸ್ ರೇಟ್ಗಳು ಆಗ್ತಿದೆ, ಇದಕ್ಕೆ ಹುಡುಗಿ ಕಾರಣ ಅಂತ ಹೇಳ್ತಾರೆ. ಇದು ನಿಜಾನಾ?